ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಮುಗುಂದ್ ಹಾಗೂ ಇಳಕಲ್ಲ ಎಲ್ಲ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸ್ತಾ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ದಿನಾಂಕ 14/7/2024 ನಡೆಯಬೇಕಿದ್ದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಗಂಜಾಳದ ಚುನಾವಣೆ ಕುರಿತು ಕೆಲವೊಂದಿಷ್ಟು ಮಾತುಗಳನ್ನು ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಜೊತೆ ಮಾತಾಡಬೇಕು ಅನ್ನುವಂಥ ಉದ್ದೇಶದಿಂದ 14/7/2024 ನಡೆಯಬೇಕಾಗಿದ್ದ ಚುನಾವಣೆ ಮುಂದೂಡಲಾಗಿದೆ. ಆ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಅಕ್ರಮ ತೊಡಗಿರೋದ್ರಿಂದ ಚುನಾವಣೆ ಮೊದಲ ದಿನದಿಂದನೂ ಕೂಡ ಚುನಾವಣೆ ಅಧಿಕಾರಿಯಾಗಿರುವಂತಹ MS ಬಿಳಗಿರವರು, ಸಹಾಯಕ ಚುನಾವಣೆ ಅಧಿಕಾರಿಯಾಗಿರುವಂತಹ ಸಿದ್ದು ಸೀಲವಂತ್ರವರು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಏಕಪಕ್ಷೀಯವಾಗಿ ಕೆಲವು ಅಭ್ಯರ್ಥಿಗಳನ್ನು ಚುನಾವಣೆ ನಾಮಿನೇಷನ್ನಿಂದ ಚುನಾವಣೆ ಸ್ಕೂಟ್ನಿಯಲ್ಲಿ ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ ಸುಮಾರು ಭಾರತೀಯ ಜನತಾ ಪಾರ್ಟಿಗೆ ಸಂಬಂಧಿಸಿದಂಥ ಬೆಂಬಲಿತ ಅಭ್ಯರ್ಥಿಗಳಾಗಿದ್ದಂಥ ಸುಮಾರು 5 ಜನ ಅಭ್ಯರ್ಥಿಗಳನ್ನು ತಿರಸ್ಕಾರ ಮಾಡುವ ಮೂಲಕ ಚುನಾವಣಾಧಿಕಾರಿಗಳು ಏಕಪಕ್ಷೀಯವಾಗಿ ಮತ್ತು ಚುನಾವಣೆಯನ್ನು ಒಬ್ಬರ ಪರವಾಗಿ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಅನುಮಾನ ಮೊದಲಿನಿಂದಲೂ ಕೂಡ 5 ಜನ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ತಿರಸ್ಕರಿಸುವ ಮೂಲಕ ಚುನಾವಣೆಯನ್ನು ಏಕಪಕ್ಷೀಯವಾಗಿ ನಡೆಸಬೇಕು ಅನ್ನುವಂತಹ ತೀರ್ಮಾನದೊಂದಿಗೆ ಅವರು ಬಂದಿದ್ದಾರೆ ಅನ್ನುವಂಥ ಅನುಮಾನ ಅವತ್ತೇ ಎಲ್ಲ ಅಭ್ಯರ್ಥಿಗಳಲ್ಲಿ ಆರಂಭವಾಯಿತು. ಅವತ್ತು 5 ಅಭ್ಯರ್ಥಿಗಳನ್ನು ನಾಮಪತ್ರ ತಿರಸ್ಕಾರ ಮಾಡಿರುವುದನ್ನು ಪ್ರಶ್ನಿಸಿ 5 ಜನ ಅಭ್ಯರ್ಥಿಗಳು ಹೈಕೋರ್ಟ್ನ ಮೆಟ್ಟಿಲನ್ನು ಏರಿದಾಗ 3 ಜನ ಅಭ್ಯರ್ಥಿಗಳು ನಮ್ಮ ಅಭ್ಯರ್ಥಿಗಳು 3 ಗಂಟೆ ನಂತರ ಪ್ರತಿ ಮನೆಗೆ ಮತದಾರರ ಮನೆಗೆ ಸಹಕಾರಿಗಳ ಮನೆಗೆ ಹೋಗಿ ಭೇಟಿಯನ್ನು ಮಾಡಿ ಅವರು ತಮ್ಮ ಗೆಲುವಿಗೋಸ್ಕರ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಚುನಾವಣೆಯನ್ನು ಮಾಡ್ತಿದ್ರು. ಆದರೆ 14ನೇ ತಾರೀಕಿಗೆ ಬೆಳಗ್ಗೆ ಮತದಾನ 9 ಗಂಟೆಗೆ ಮತದಾನ ಆರಂಭವಾಗಬೇಕಿತ್ತು. ಅದಕ್ಕಿಂತನೂ ಪೂರ್ವದಲ್ಲಿ ಮತದಾನ ಆರಂಭವಾಗೋದಕ್ಕಿಂತ ಪೂರ್ವದಲ್ಲಿ ಏಜೆಂಟರು ನಮ್ಮ ಅಭ್ಯರ್ಥಿಗಳ ಕಾರ್ಡನ್ನು ತೆಗೆದುಕೊಳ್ಬೇಕು, ಏಜೆಂಟ್ ಕಾರ್ಡನ್ನು ತೆಗೆದುಕೊಳ್ಬೇಕು. ಅಂಥ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿಗಳ ನಡವಳಿಕೆ ಬಹಳಷ್ಟು ಅನುಮಾನಾಸ್ಪದವಾಗಿ ಇರ್ತದೆ. ನಮ್ಮ ಅಭ್ಯರ್ಥಿಗಳಿಗೆ ಮತ್ತು ನಮ್ಮ ಅಭ್ಯರ್ಥಿಗಳ ಏಜೆಂಟ್ರಿಗೆ ಬಹಳಷ್ಟು ಅನುಮಾನಾಸ್ಪದವಾಗಿ ಅಲ್ಲಿರುವಂಥ ಬ್ಯಾಲೆಟ್ಗಳನ್ನು ಚೇರ್ ಕೆಳಗಿಡೋದು, ತೆಗೆದು ಒಳಗಡೆ ಇಡೋದು, ಬ್ಯಾಗ್ನಲ್ಲಿ ಇಡೋದು, ಈ ಥರ ಅವ್ರ ನಡವಳಿಕೆ ಇರ್ತದೆ. ಅವಾಗ ನಮ್ಮ ಅಭ್ಯರ್ಥಿಗಳಿಗೆ ಇನ್ನು ಚುನಾವಣೆ ಪೂರ್ವದಲ್ಲೇ ಅಭ್ಯರ್ಥಿಗಳಿಗೆ ಸಂಶಯ ಬಂದು ಒಂದು ಬ್ಯಾಲೆಟ್ ಬುಕ್ಕನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಸುಮಾರು 8 ಬ್ಯಾಲೆಟ್ಗಳು ಕಡಿಮೆ ಇರೋದು ಕಂಡು ಬರ್ತದೆ. ಸುಮಾರು 8 ಬ್ಯಾಲೆಟ್ ಅವುಗಳನ್ನು ಸದಸ್ಯರು ಸಹಿ ಮಾಡಿ ಬ್ಯಾಲೆಟ್ಗಳನ್ನು ಕಟ್ ಮಾಡಿ ತೆಗೆದುಕೊಳ್ಬೇಕಾಗಿತ್ತು. ಅದೇ ರೀತಿ ಸಹಿಯನ್ನು ಮಾಡಿ ಬ್ಯಾಲೆಟ್ಗಳನ್ನು ಕಟ್ ಮಾಡ್ಕೊಂಡಿರೋದು ಸುಮಾರು 8 ಬ್ಯಾಲೆಟ್ಗಳು ಕಟ್ ಆಗಿರೋದು ಕಂಡು ಬರುತ್ತೆ. ತದನಂತರ ಮತ್ತೊಂದು ರೂಮ್ನಲ್ಲಿ ಹೋಗಿ ಮತ್ತೊಂದು ಬ್ಯಾಲೆಟ್ ಬುಕ್ಕನ್ನು ತೆಗೆದುಕೊಂಡು ಚೆಕ್ ಮಾಡಿದಾಗ ಅದರಲ್ಲಿಯೂ ಕೂಡ 7 ಬ್ಯಾಲೆಟ್ಗಳು ಕಡಿಮೆ ಇರೋದು ಕಂಡು ಬರುತ್ತೆ. ಇದಕ್ಕೆ ಸಂಶಯಗೊಂಡು ಅವಾಗ ಮತ್ತು ಅವರೆಲ್ಲ ಬೇರೆ ಬೇರೆ ಭಾಷೆಗಳನ್ನು ಬಳಸೋ ಪ್ರಯತ್ನ ಮಾಡಿದ್ರು. ಜಿಲ್ಲಾ ಚುನಾವಣೆ ಅಧಿಕಾರಿಗಳಾಗಿರುವಂತಹ DRCS ಅವ್ರ ಕಚೇರಿಗೆ ಪೊಲೀಸ್ ರಕ್ಷಣೆಯಲ್ಲಿ ಮತ್ತು ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಒಯ್ದು ನಾವು DRCS ಕಚೇರಿಯಲ್ಲಿ ಇಟ್ಟು ಬರ್ತೀವಿ ಅನ್ನುವಂಥ ಒಪ್ಪಿಗೆಯನ್ನು ಕೊಟ್ಟ ನಂತರ ನಾವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗಳು, ಏಜೆಂಟರು, ಅದ್ರ ಜೊತೆಗೆ ಸಾರ್ವಜನಿಕರು, ಸಹಕಾರಿಗಳು ಎಲ್ಲರೂ ಹೋಗಿ DR ಕಚೇರಿಯಲ್ಲಿ ಅವೆಲ್ಲ ದಾಖಲೆಗಳನ್ನು ಇಟ್ಟು ಬಂದಿದ್ದಾರೆ. ಆದರೆ ನಮ್ಮ ಒತ್ತಾಯ ಏನಿತ್ತು ಅವತ್ತೂ ಕೂಡ ಇದೇ ಸ್ಥಳಕ್ಕೆ
DRO ಅವ್ರು ಬರಬೇಕು, ಎಲ್ಲ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಎಲ್ಲ ಬ್ಯಾಲೆಟ್ ಬುಕ್ಗಳ ಪರಿಶೀಲನೆ ಆಗ್ಬೇಕು ಅನ್ನುವಂಥ ಒತ್ತಾಯ ಇತ್ತು ನಮ್ದು. ಆದ್ರೆ ಆ ಒತ್ತಾಯನ ಏನು ಪೊಲೀಸ್ನವರು ಏನು ನಮ್ಮ ಮೇಲೆ ಒತ್ತಾಯ ಮಾಡಿ ಅವ್ರು ಕರ್ಕೊಂಡು ಹೋಗಿ ಪ್ರಯತ್ನ ಮಾಡಿದ್ರು. ಕರ್ಕೊಂಡು DRO ಅವ್ರ ಆಫೀಸ್ಗೆ ಹೋಗಿ ಅವನ್ನ ದಾಖಲೆಗಳನ್ನು ಇಟ್ಟಿದ್ದಾರೆ. ಆದ್ರೆ ನಮ್ಮದು ಈಗ ಬೇಡಿಕೆ ಏನಪ್ಪಾ ಅಂತಂದ್ರೆ, ಈ ಚುನಾವಣೆ ಅಭ್ಯರ್ಥಿಗಳು ಮುಖಂಡರು ಅಲ್ಲಿ ಯಾಕೆ ಈ ರೀತಿ ಏನು ಬ್ಯಾಲೆಟ್ಗಳು ಕಡಿಮೆ ಇದಾವೆ, ಯಾಕೆ ಕಡಿಮೆ ಬರ್ತಿದ್ದಾವೆ ಎಲ್ಲವನ್ನು ಪರಿಶೀಲನೆ ಮಾಡಿದಾಗ, ಅವು ಏನು ಹೊರಗಡೆ ಇದ್ದ ಬ್ಯಾಲೆಟ್ ಬುಕ್ಗಳನ್ನು ಪರಿಶೀಲನೆ ಮಾಡಿದಾಗ ಪ್ರತಿಯೊಂದು ಬುಕ್ದಲ್ಲಿ ಏನು ಬ್ಯಾಲೆಟ್ಗಳು ಕಡಿಮೆ, ಏನು 8 ಸೀರಿಯಲ್ 50 ಒಂದು ಬ್ಯಾಲೆಟ್ ಬುಕ್ ಇರ್ತದಲ್ಲ ಬಂಡಲ್ಲು, ಅದರಲ್ಲಿ ಯಾವ ರೀತಿ ತೆಗೆದಿದ್ದಾರೆ ಅಂದ್ರೆ 1, 2, 3, 4, 5 ಇರುತ್ತೆ, 6 ತೆಗೆಯೋದು ಮತ್ತು 7 ಇರೋದು, ಅದನ್ನು 6ನೇದು ಕಟ್ ಮಾಡ್ಕೊಂಡಿರೋದು. ಈ ಥರ ಅವರೇ ಏನು ಮತವನ್ನು ಹಾಕಿ, ಕೆಲವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಮತವನ್ನು ಹಾಕಿ ಮತಗಟ್ಟೆಗೆ ಹಾಕುವ ಉದ್ದೇಶದಿಂದ ಆ ಬ್ಯಾಲೆಟ್ಗಳನ್ನ ತಮ್ಮ ಬ್ಯಾಗ್ನಲ್ಲಿ, ಚುನಾವಣೆ ಅಧಿಕಾರಿಗಳ ಬ್ಯಾಗ್ನಲ್ಲಿ ಇಟ್ಕೊಂಡಿರೋದು ನಮ್ಮೆಲ್ಲ ಅಭ್ಯರ್ಥಿಗಳಿಗೆ ಕಂಡು ಬಂದಿದ್ದರಿಂದ ನಾವೆಲ್ಲರೂ ಕೂಡ ಅವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅವತ್ತು ಪ್ರತಿಭಟನೆಯನ್ನು ಮಾಡಿ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಅವತ್ತು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಇಲ್ಲಿಗೆ ಪ್ರಕ್ರಿಯೆ ನಡೆದಂತ ಸ್ಥಳಕ್ಕೆ ಬರಬೇಕು, ಅಲ್ಲಿವರೆಗೆ ಇಲ್ಲಿರುವಂತಹ ಯಾವುದೇ ಸಾಮಗ್ರಿಗಳನ್ನ ಇಲ್ಲಿಂದ ತೆಗೆದುಕೊಂಡು ಹೋಗಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡಿ ನಾವು ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ರೆ ಅವತ್ತು ನಮಗೆ ಪೊಲೀಸರು ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಅದ್ರ ಜೊತೆಗೆ ನಾವು ಏನು ಇಲ್ಲ, ಇವು ಬ್ಯಾಲೆಟ್ಗಳು ಕಳುವು ಮಾಡಿರುವಂತಹ ಏನು ಕಳ್ಳನ ಕೈಯಲ್ಲಿ ಇವನ್ನೆಲ್ಲ ಸಾಮಗ್ರಿಗಳನ್ನು ಕೊಟ್ರೆ ಅವು ಯಾವ ರೀತಿ ಸುರಕ್ಷಿತವಾಗಿರ್ತಾವ ಅನ್ನೋದನ್ನ ನಾವೆಲ್ಲ ಪ್ರಶ್ನೆ ಮಾಡಿದ್ವಿ. ಅವತ್ತು ಚುನಾವಣೆಗೆ ಸಂಪೂರ್ಣ ಜವಾಬ್ದಾರಿ ಅವರು, ಆದರೆ ಅವರೇ ಬ್ಯಾಲೆಟ್ ಅನ್ನ ಕಳುವು ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಅವ್ರ ಕೈಯಲ್ಲೇ ಎಲ್ಲ ಸಾಮಗ್ರಿಗಳನ್ನ ಕೊಟ್ಟು ಕಳಿಸೋದ್ರಿಂದ ಮತ್ತಷ್ಟು ಅಕ್ರಮ ಆಗೋ ನಡೆಯೋದ್ರ ಅದೆಲ್ಲ ತಪ್ಪುಗಳನ್ನ ಮುಚ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ನಾವು ಒತ್ತಾಯ. ಚುನಾವಣೆ ಅಧಿಕಾರಿ ಮಾಧ್ಯಮಗಳ ಎದುರಿಗೆ ಬಂದು ಇಲ್ಲ ಬ್ಯಾಲೆಟ್ಗಳ ವ್ಯತ್ಯಾಸವಾಗಿದ್ದರಿಂದ ಚುನಾವಣೆ ಮುಂದೆ ಹಾಕಿದ್ವಿ ನಾವು ಅಂತ ಹೇಳಿ ಮಾಧ್ಯಮಗಳ ಎದುರಿಗೆ, ನಮ್ಮ ಎದುರಿಗೆ ಅವ್ರ ಹೇಳಿಕೆನ ಮಾಧ್ಯಮಗಳೊಳಗೆ ಪ್ರಕಟ ಆಗಿದೆ, ರೈಟಿಂಗ್ ನೊಳಗೆ ಚುನಾವಣೆ ಅಧಿಕಾರಿಗಳ ಕೊಟ್ಟಾರ ಇಲ್ಲಿ. ಮತ್ತೆ ಈ ರೀತಿ ಯೋಜನೆಯಾಗ ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಏನ್ ನಡೆದೈತೆ ಅನ್ನೋದು ತಿಳ್ಕೊಬೇಕು. ಅವ್ರಿಗೆ ಪಾಠ ಮಾಡಿದವರು ಸರಿಯಾಗಿ ಅವ್ರು ಪಾಠ ಮಾಡ್ಬೇಕಲ್ಲ, ಅಲ್ಲಿ ಘಟನೆ ಏನ್ ನಡೆದೈತೆ ಅಂತ ಹೇಳಿ ಯಾರು ಪಾಠ ಮಾಡ್ತಾರೆ? ಅಲ್ರಿ, ನಾವು ಕಸ್ಕೊಂಡ್ ಹರಿದಿದ್ರಪ್ಪ ಅಂತಂದ್ರೆ ನಾವ್ ಯಾಕೆ ಕೊಡ್ತಿದ್ವಿ ಅರ್ಜಿ? 200 ಜನ ಪೊಲೀಸರು ಅದಾರ, CPI ಅದಾರ, PSI ಅದಾರ, ASI ಅದಾರ, ಯಾಕಾಗ್ಲಿಲ್ಲ? ನಾವು ಒಬ್ಬ ಮತದಾರ ಬ್ಯಾಲೆಟ್ ಹರಿಯಪ್ಪ ಅಂದ್ರ ಆ ರೀತಿ ನಾವು ಪ್ರತಿಭಟನೆ ಮಾಡಿ ನಾವ ಅರ್ಜಿ ಕೊಡುವವರೆಗೆ ಬಿಡ್ತಿದ್ರ ಪೊಲೀಸರು? ಸಿಸಿ ಕ್ಯಾಮ್ರಾ ಇಲ್ರಿ, ಏನಾರು ಮಾಡ್ಬೇಕಾಗಿತ್ತಲ್ಲ. ಪೊಲೀಸರ ಕೆಲಸ ಬರೀ ರಕ್ಷಣೆ ಕೊಡೋದಷ್ಟೇ ಸರ್. ಈಗ ಚುನಾವಣೆ ಅಧಿಕಾರಿಗಳಿಗೆ ನಾವು ರಕ್ಷಣೆ ಕೊಡ್ಬೇಕು, ಪಿಸಿಗೂ ಅವಕಾಶ ಇಲ್ಲ ಒಳಗೆ ಬರಕ. ಚುನಾವಣೆ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ಬೇಕು ನಾವು ಅಂತ ಹೇಳಿದ್ರು, ಒಪ್ಕೋತೀನಿ. ಅದೇ ರೀತಿಯ ಇಡೀ ಚುನಾವಣೆ ಪ್ರಕ್ರಿಯೆಗೂ ರಕ್ಷಣೆ ಕೊಡ್ಬೇಕು ಅವರು. ಯಾಕಂದ್ರೆ ಅಲ್ರಿ, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳೇ ಇಲ್ಲ. ನಾವು ನಮಗ್ ತ್ರಾಸ ಆದಾಗ ನಾವು ಪ್ರತಿಭಟನೆ ಮಾಡಿದ್ವಿ, ಅನ್ಯಾಯ ಆದವ್ರು ಪ್ರತಿಭಟನೆ ಮಾಡ್ತಾರೆ ಹೊರತಾಗಿ ಅವ್ರ ಪರವಾಗಿ ಚುನಾವಣೆ ಅಧಿಕಾರಿಗಳು ಚುನಾವಣೆ ಮಾಡುವತ್ನಾಗ ಅವ್ರೇ ಪ್ರತಿಭಟನೆ ಮಾಡ್ತಾರೆ. ಹೌದಲ್ಲ ಸರ್, ಈಗ ಜಿಲ್ಲಾ DRO ನೀವು ಮನವಿ ಕೊಟ್ರಿ, ಎಲ್ಲ ಪುರಾವೆ ಕೊಟ್ರಿ ಅಂತಂದ್ರೆ ಈಗಾಗಲೇ ಅವ್ರು ತಪ್ಪಿತಸ್ಥರು ಅನ್ನುವಂಥದ್ದು ಸಾರ್ವಜನಿಕವಾಗಿ ಏನ್ ಪ್ರದರ್ಶನಗೊಂಡಿರೋದ್ರಿಂದ, ಎಲ್ಲ ಬ್ಯಾಲೆಟ್ಗಳು ಹರಿದಿರೋದು ವಿಡಿಯೋಗಳು ಎಲ್ಲ ಮಾಧ್ಯಮಗಳಲ್ಲಿ ಬಂದಿರೋದ್ರಿಂದ ನಾನು ಜಿಲ್ಲಾ ಚುನಾವಣೆ ಅಧಿಕಾರಿಗಳನ್ನ ಒತ್ತಾಯ ಮಾಡ್ತೀನಿ. ಕೂಡಲೇ ಗಂಜಾಳ PKPS ನ ಚುನಾವಣೆ ಅಧಿಕಾರಿ ಆಗಿರುವಂತವ್ರನ್ನ, ಸಹಾಯಕ ಚುನಾವಣೆ ಅಧಿಕಾರಿ ಆಗಿರುವಂತವ್ರನ್ನ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಶಿಸ್ತು ಕ್ರಮ ಕೈಗೊಳ್ಬೇಕು. ಮುಂದಿನ ಎಲ್ಲ ಸಹಕಾರಿ ಸಂಘದ ಚುನಾವಣೆಗಳು ಪಾರದರ್ಶಕವಾಗಿ ಈ ಹುಣಗುಂದಿ ಇಲ್ಕಲ್ ತಾಲೂಕಿನಲ್ಲಿ ನಡಿಬೇಕಂದ್ರೆ ಈಗ ಏನು ತಪ್ಪು ಮಾಡಿರುವಂತಹ ಚುನಾವಣೆ ಅಧಿಕಾರಿಗಳಿಗೆ ಕೂಡಲೇ ಶಿಕ್ಷೆ ಆಗಬೇಕು ಅನ್ನುವಂಥ ಒತ್ತಾಯವನ್ನ ನಾನು ಜಿಲ್ಲಾ ಚುನಾವಣೆ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಮಾಡ್ತಾ ಇದ್ದೀನಿ. ಒಬ್ರು 2 ನಾಮಪತ್ರ ಸಲ್ಲಿಸಿದ್ರು, ಒಬ್ರು ಡಬಲ್ ನಾಮಪತ್ರ ಸಲ್ಲಿಸಿದ್ರು. ಹೌದು, 8ನೇ ತಾರೀಕಿಗೆ ಏನು ಸ್ಕೂಟ್ನಿ ಮಾಡಿದ್ರಲ್ಲ, ಸ್ಕೂಟ್ನಿ ಮಾಡಿ 5 ಜನ ಅಭ್ಯರ್ಥಿಗಳನ್ನ ಒಬ್ಬೊಬ್ಬರನ್ನ ಒಳಗ್ ಕರೆದು
ಒಬ್ಬೊಬ್ಬ ಅಭ್ಯರ್ಥಿಗಳನ್ನು ಚುನಾವಣೆ ವೇಳಾಪಟ್ಟಿ ಪ್ರಕಾರ ಏನಿರ್ತದೆ 10ನೇ ತಾರೀಕಿಗೆ ಚಿಹ್ನೆ ಕೊಡ್ಬೇಕಾಗಿ ಚಿಹ್ನೆ ಕೊಡಬೇಕಾದ್ರೆ ಹೌದು. ಚುನಾವಣೆ ವೇಳಾಪಟ್ಟಿ ಪ್ರಕಾರ 10ನೇ ತಾರೀಕಿಗೆ ಚಿಹ್ನೆ ಕೊಡ್ಬೇಕಾಗಿ ಅದು 8ನೇ ತಾರೀಕಿಗೆ ಅವು ಗೋಳಿ ಹೆಚ್ಚು ಹೋಗ್ಬಿಟ್ಟಾರ ಬೋರ್ಡ್ ಹಚ್ಚಿದ ಡೇಟ್ ಇದೆ ಐತಲ್ರಿ ವಿಡಿಯೋ ಐತಿ ಅಲ್ಲ ಅಲ್ಲ ಆ ಡೇಟ್ ಹಾಕಿದ್ ಹುಡುಕ ಡೇಟ್ ಹಾಕ್ಯಾರಲ್ರಿ ಅದು. ಹತ್ತೇ ತರ ಕೊಡ್ಬೋದು ಅದರೊಳಗೆ ಡೇಟ್ ಎಂಟು ಹಾಕಿ ಪ್ರಕಟಗೊಳಿಸ್ತಾರೆ ಹೌದು 8 ತಾರೀಕಿಗೆ ಪ್ರಕಟಣೆ ಬೋರ್ಡ್ ಹಚ್ಚಾರ್ರಿ ಅವತ್ತಾಗೆ ಅದನ್ನ ಬೋರ್ಡ್ ಹಚ್ಚಿದಾಗ ನೀವು ಈಗ ಸದಸ್ಯರ ಕೈಗೂ ಕೂಡ ನೋಟಿಸ್ ಕೊಟ್ಟಿರ್ಬೋದು ಇಲ್ಲ. ಕೊಟ್ಟಿಲ್ರಿ ಅದನ್ನ ಯಾರಿಗೆ ಇಲ್ಲ. ಕೊಟ್ಟಿಲ್ರಿ ಈಗ ಅರ್ಜಿ ಕೊಡ್ರಿ ಅಂತಂದ್ರು ಕೊಟ್ಟಿಲ್ಲ ಹಿಂಬರ ಕೊಟ್ಟಿಲ್ಲ ಅವ್ರು. ಇದನ್ನ ಮಾಡಿದ್ರನ್ನ ರಿಸಲ್ಟ್ ಇಲ್ಲ ನಾ ಬೋರ್ಡ್ ಹಚ್ತೀನಿ ಬೋರ್ಡ್ ಹೆಚ್ಚಿಂದ ತಗೋಬೇಕು ನೀವು ಅಂತ ಹೇಳಿದ್ರು ಭಾಳ ಒತ್ತಾಯ ಮಾಡಿದ ನಂತರ ಸಾಯಂಕಾಲ ಅದನ್ನ ಸಾಯಂಕಾಲ ಕೊಟ್ರು ಅದನ್ನು ಯಾಕೆ ತಿರಸ್ಕಾರ ಮಾಡಿದ್ನಿ ಅನ್ನೋದು 5 ಅಭ್ಯರ್ಥಿಗಳನ್ನ ಈ ಒಂದರಲ್ಲೇ ಏನು ಬೋರ್ಡ್ ಹೆಚ್ಚಿದ್ರಲ್ಲ ಅದನ್ನ ಕೊಟ್ರು ನಮ್ಗೆ ರಿಸಲ್ಟ್ ಮಾತ್ರ ಪಾಯಿಂಟ್ ಇಡಬೇಕು ರಿಸಲ್ಟ್ ಆದ್ರೆ ಪಾಯಿಂಟ್ ಬಂದ್ಬಿಟ್ಟಿರ್ತಾರೆ ಪಾಯಿಂಟ್ಸ್ ಅದ್ರ ಮುಂದೆ ರೀಸನ್ ಬರ್ತಾರ ಅದು ಇನ್ನೊಂದು ಮೊನ್ನೆ ಕಾಂಗ್ರೆಸ್ನವರು ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇದೇ ವಿಷಯವಾಗಿ ಪ್ರೆಸ್ ಮೀಟ್ ಮಾಡಿದರು ಬಿಜೆಪಿಯವರು ಶಾಸಕರ ಮೇಲೆ ಇದನ್ನು ಆರೋಪ ಮಾಡ್ತಾರೆ ಶಾಸಕರಿಗೆ ಈ ಚುನಾವಣೆಗೆ ಸಂಬಂಧವೂ ಇಲ್ಲ ಅಂತ ಅವರು ಅಂದ್ರೆ ಶಾಸಕರು ಈ ಚುನಾವಣೆಗೆ ಸಂಬಂಧ ಇಲ್ಲದೆ ಇದ್ರೆ ಯಾವ ಆಧಾರದ ಮೇಲೆ ಯಾರ ಧೈರ್ಯದ ಮೇಲೆ ಯಾರ ಸೂಚನೆ ಮೇಲೆ ಇವರು ಈ ರೀತಿ ಎಲ್ಲ ಚುನಾವಣೆಯಲ್ಲಿ ನಡ್ಕೊಂಡ್ರು ಚುನಾವಣೆ ಅಧಿಕಾರಿಗಳು ಒಂದು ವೇಳೆ ಅವರು ಕಾಂಗ್ರೆಸ್ ಮುಖಂಡರು ಹೇಳಿದಂಗೆ ಶಾಸಕರು ಇದರಲ್ಲಿ ಪಾತ್ರ ಇಲ್ಲ ಅಂತಂದ್ರ ಇವ್ರು ಯಾರ ಸೂಚನೆ ಮೇಲೆ ನಿಯಮ ಮೀರಿ ಚುನಾವಣೆ ಪ್ರಕ್ರಿಯೆಯನ್ನು ಅಕ್ರಮ ಮಾಡಿದ್ರು ಅಂತ ನಾ ಪ್ರಶ್ನೆ ಮಾಡ್ತೀನಿ ಕಾಂಗ್ರೆಸ್ ನಿಮ್ಮ ಮುಖಂಡರು ಸರ್ ತಿರಸ್ಕಾರ ಮಾಡಿ ದೃಷ್ಟಿ ಏನ್ರ ಲೆಟರ್ ಕೊಟ್ರಂದ್ರ ಕೊಡ್ತೇನೆ ಸರ್ ಹೇಳ್ರಿ ನಿಮ್ಮ ದೃಷ್ಟಿಯೊಳಗೆ ನಿಯಮ ಬೈರ ಅವರು ಆರೋಪ ಅಲ್ರಿ ನಾವು ಆ ಬ್ಯಾಲೆಟ್ ಪೇಪರ್ ಹರ್ಕೊಂಡು ಹೋಗಿದ್ರ ನಾವು ಅವತ್ತು ಅರ್ಜಿ ಕೊಟ್ಟಿವಿ ಇಲ್ಲಿ ಅವತ್ತ ಚುನಾವಣೆ ಅಧಿಕಾರಿಗೆ ಅರ್ಜಿ ಕೊಟ್ಟಿವಿ ನಾವು ಏನಂತ ಅರ್ಜಿ ಕೊಟ್ಟಿವಿ ಅಧಿಕಾರಿಗಳು ಹರ್ಕೊಂಡಿದ್ದಾರೆ ಕೂಡಲೇ DR ಅವರು ಸ್ಥಳಕ್ಕೆ ಬರಬೇಕು DR ಅವರು ಸ್ಥಳ ಮಜರ್ ಮಾಡಬೇಕು DR ಅವರು ಎಲ್ಲ ಅಭ್ಯರ್ಥಿಗಳ ಎದುರಿಗೆ ಅವನ್ನ ಬ್ಯಾಲೆಟ್ಗಳ ಪರಿಶೀಲನೆ ಆಗಬೇಕು ಅನ್ನೋಂಥ ಮನವಿಯನ್ನು ಅವತ್ತೇ ಕೊಟ್ಟಿದ್ವಿ ನಾವು ನಾವೇ ಕೊಡ್ತಿದ್ವಿ ನಮ್ಮ ಅಭ್ಯರ್ಥಿಗಳು ಯಾಕೆ ಕೊಡ್ತಿದ್ರು ನಮ್ಮ ಅಭ್ಯರ್ಥಿಗಳ ಬ್ಯಾಲೆಟ್ ಆಗಿದ್ರು ಸರ್ ಇನ್ನೊಂದು ಪ್ರಶ್ನೆ ಇವರು ಪ್ರಕಾಶ್ ಗೌಡ್ರು ಆ ಭಾಗದ ಪ್ರಮುಖರು ಅವರು ಇವ್ರ ಅಭ್ಯರ್ಥಿಗಳ ಇವ್ರು ರಿಜೆಕ್ಟ್ ಮಾಡಿದ್ದು ಇವ್ರದೇ 3B ಒಳಗೆ ರಿಜೆಕ್ಟ್ ಮಾಡಿದ್ದು ಇವ್ರದೇ ಏನ್ ರೀಸನ್ ಹೇಳಿದ್ರಿ ಅದರ ಅವರು ನಿಮ್ಗೆ ರೀಸನ್ ಏನಿದ್ರಿ ರಿಜೆಕ್ಟ್ ಮಾಡುತ್ತೆ ರಿಸಲ್ಟ್ ಎದಕ್ಕೆ ಮಾಡ್ತೀವಿ ಅಂತ ತೋರಿಸಲ್ಲ ಸರ್ಟಿಫಿಕೇಟ್ ಪ್ರಕಾಶ್ ಅಣ್ಣ ಚುನಾವಣೆ ಸಲುವಾಗಿ ಅಂತ ಶೀಲ್ ಹಾಕ್ಬೇಕಂತ ಕ್ಯಾಂಡಿಡೇಟ್ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿದ್ರು ನಾವು ಅರ್ಜಿ ಏನ್ ಕೊಟ್ಟಿವಿ DR ಅವ್ರನ್ನ ಕರೆಸ್ರಿ ಪರಿಶೀಲನೆ ಮಾಡ್ರಿ ಇಲ್ಲಿಂದ ಬ್ಯಾಲೆಟ್ಗಳನ್ನ ಪ್ರಕ್ರಿಯೆಯನ್ನು ಚುನಾವಣೆ ಮುಂದುವರಿಲಿ ಅಂತ ಹೇಳಿದ್ರು ಇಷ್ಟು ಹೇಳಿದ ನಂತರ ಅವ್ರಿಗೆ ಏನು ಸರಿಯಾಗಿ ಏನು ಅವ್ರಿಗೆ ಯಾರು ಪಾಠ ಮಾಡಿಲ್ಲ ಅಂತ ಅನ್ಸುತ್ತೆ ನನಗೆ ಪಾಠ ಮಾಡೋರು ಅರ್ಧ ಪಾಠ ಮಾಡಿದಾರೆ ಅವರಿಗೆ ಮುಖಂಡರಿಗೆ ಪ್ರೆಸ್ ಮೀಟ್ ಮಾಡಿದ ಮುಖಂಡರಿಗೆ ಪಾಠ ಮಾಡಿದ್ರಲ್ಲ ಅವರಿಗೆ ಅರ್ಧ ಪಾಠನ ಮಾಡಿದಾರೆ ಅಲ್ಲಿ ಚುನಾವಣೆ ಪ್ರಕ್ರಿಯೆಗಳು ಏನ್ ನಡೆದೈತೆ ಅನ್ನೋ